ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ 10/7/2025 ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲಾ ಮಹಾಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಅಂದು ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9140000600 ಹಾಗೂ 7611993999. ದೇಹದಾಢ್ಯಾರ್ಹತೆ ಗಳಿಸುವುದು ಅಷ್ಟು ಸುಲಭವಲ್ಲ. ನಂತರ ಅದನ್ನು ಕಾಪಾಡಿಕೊಂಡು ಹೋಗುವುದು ಇನ್ನೂ ಕಷ್ಟದ ಕೆಲಸ. ಇಂತಹ ಕಷ್ಟದ ಕೆಲಸವನ್ನು ನಿಭಾಯಿಸಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರುವ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದು ಡಿವೈಎಸ್ಪಿ ಶಾಂತವೀರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಯಚೂರಿನ ಪ್ರತಿಷ್ಠಿತ ಹೋಟೆಲ್ ಒಂದರ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲಾ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಕೃಷ್ಣತುಂಗಿ ಅವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಹಾಗೂ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ದಿನಮಾನಗಳಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ಸವಾಲಿನ ಕೆಲಸವಾಗಿದ್ದು, ಅಂತಹದರಲ್ಲಿ ಇಂತಹ ಮಹಾನ್ ಸಾಧನೆ ಮಾಡಿರುವ ಸಾಧಕರ ಶ್ರಮ ಪ್ರಶಂಸನೀಯ. ಇವರು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚಲಿ ಎಂದು ಹಾರೈಸಿದರು. ನೀರು ಹಾಕುವುದರ ಮುಖಾಂತರ ನಮ್ಮ ಪರಿಸರವನ್ನು ಉಳಿಸಿ ಗಿಡವನ್ನು ಬೆಳೆಸಿ ಅಂತಕ್ಕಂಥ ಈ ಒಂದು ಸಂದೇಶ, ಸಸ್ಯಗೆ ನೀರು ಹಾಕುವುದರ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಚಾಲನೆ. ನಾವೆಲ್ಲ ಹೋಗಿ ಗೋಲ್ಡ್ ಮೆಡಲು, ಸಿಲ್ವರ್ ಮತ್ತು ಬ್ರಾನ್ಸ್ ತೊಗೊಂಡ್ಬರ್ಬೇಕಾಗಿದ್ರೆ ಸಾಮಾನ್ಯ ಮಾತಲ್ಲ. ಅದರಲ್ಲಿ ಎಲ್ಲನೂ ತ್ಯಾಗ ಮಾಡ್ತಾರೆ. ನಮ್ಮ ದೇಹವನ್ನು ಅಷ್ಟು ಸುಂದರಗೊಳಿಸ್ಬೇಕಾಗಿತ್ತು ಅಂದರೆ, ದೇಹದಾಟಿಯಾಗಿ ಗಳಿಸ್ಬೇಕಾಗಿತ್ತು ಅಂತ ಹೇಳಿದ್ರೆ ಭಾಳಷ್ಟು ಅವರು ಪರ್ಸನಲ್ ಲೈಫ್ಗಳನ್ನು ಎಷ್ಟೋ ತ್ಯಾಗ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಆಸೆಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲ ನಾನು ಮಾಡಲೇಬೇಕಂತಕ್ಕಂಥ ಆತ್ಮವಿಶ್ವಾಸ ಮತ್ತು ಕಮಿಟ್ಮೆಂಟ್ ಅದು ತುಂಬ ವೆರಿ ಇಂಪಾರ್ಟೆಂಟ್. ಒಂಚೂರು ಏನಾದರೂ ನೆಗೆಟಿವ್ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಅಥವಾ ಒಂಚೂರು ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಎಲ್ಲ ಸಾಧನೆಯೂ ಹುಸಿ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಆಗುತ್ತೆ. ಬಟ್ ಅವರು ತುಂಬ ಎಫರ್ಟ್ ಮಾಡಿ ತುಂಬ ಒಳ್ಳೆಯ ತರಬೇತಿಯನ್ನು ಪಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಎಲ್ಲಕ್ಕಿಂತ ವಿಶೇಷವಾಗಿ ಇಷ್ಟು ಕಷ್ಟಪಟ್ಟು ದೇಹವನ್ನು ಬೆಳೆಸಿದ್ದಾರೆ, ಸಾಧನೆಯ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ. ಅವರಿಗೆ ಇನ್ನೂ ಉತ್ತಮವಾದಂಥ ಆರೋಗ್ಯ ಭಗವಂತ ಕೊಡಲಿ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವರ ಕೀರ್ತಿ ಬೆಳಗಲಿ. ನಮ್ಮ ರಾಜ್ಯದ ಹೆಸರನ್ನು ತರುವಂಥ ಕೆಲಸ ಅವ್ರ ಕಡೆಯಿಂದ ಆಗಲಿ ಅಂತೇಳಿ ನಾನು ಮನಪೂರ್ವವಾಗಿ ಇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿನೇ ಇವತ್ತು ನಾವು 3 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ರಾಯಚೂರು ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ಬಿಂದ. ನೆಕ್ಸ್ಟ್ ಇಯರ್ ಇದು 3 ಸಂಖ್ಯೆ ಆಗಬೇಕು, ಸಂಖ್ಯೆ ಜಾಸ್ತಿ ಆಗಬೇಕಂತೇಳಿ ನಮ್ಮದು ಅನಿಸಿಕೆ. ನಮ್ಮ ಅನೇಕ ಜನ ನಮ್ಮಲ್ಲಿ ಒಳ್ಳೆಯ ತರಬೇತುದಾರ ಇದ್ದಾರೆ. ಆಮೇಲೆ ಒಳ್ಳೆಯ ಜಿಮ್ಗಳಲ್ಲಿದ್ದಾವೆ. ಅವರಿಂದ ಉತ್ತಮವಾಗಿದ್ದ ತರಬೇತಿಯನ್ನು ಪಡ್ಕೊಳ್ಳಿ. ವಿಶೇಷ ನನ್ನ ಕಡೆಯಿಂದ ಒಂದು ನಿಮಗೆ ಸಲಹೆ ಕೊಡ್ತೀನಿ. ಬಟ್ ನಾವು ದೇಹವನ್ನು ಧರಿಸುವಂಥ ಕಾರ್ಯದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವೆಲ್ಲ ನೋಡ್ತಾ ಇದ್ವಿ ಸುಮಾರು ಡೆತ್ಗಳು. ಮನೆ ರೀಸೆಂಟಾಗಿ ನಮ್ಮ CRPF ದಕ್ಷಿಣ ಏಷ್ಯಾ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರ ಪದಕ ವಿಜೇತ ಪ್ರತಾಪ್, ಬೆಳ್ಳಿ ಪದಕ ವಿಜೇತ ವೆಂಕಟೇಶ್ ತಹಸೀಲ್ದಾರ್, ಕಂಚಿನ ಪದಕ ವಿಜೇತ ಕಿರಣ್ ವಾಲ್ಮೀಕಿ, ಅದು ಅಲ್ಲದೆ ಹಲವು ರಾಜ್ಯ ಮಟ್ಟದ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕಗಳನ್ನು ಗೆದ್ದಿರುವ ರಿಷಬ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು.
ಇವರು ಮುಂದಿನ ತಿಂಗಳು ಬ್ಯಾಂಕಾಕ್ ಮತ್ತು ಥೈಲ್ಯಾಂಡ್ಗೆ ತಮ್ಮ ಪ್ರಯಾಣ ಇಂದಿನ ಯುವಕರಿಗೆ ಸ್ಫೂರ್ತಿದಾಯಕ ಸಾಧನೆಗೆ ಇವರ ಗರಿಮೆಗೆ ಇವರಿಗೆ ಈ ದಿವಸ ಆತ್ಮೀಯವಾದಂತಹ ಸನ್ಮಾನ, ಹೃದಯ ಸ್ಫೂರ್ತ ಸನ್ಮಾನ ನಮ್ಮ ಎಲ್ಲ ಗಣ್ಯ ಅತಿಥಿ ಮೋದರರಿಂದ ನಮ್ಮ ರಾಯಚೂರಿನ ಯುವ ಜನತೆಗೆ ಮಾರ್ಗದರ್ಶನವಾಗಲಿ. ಸಾಧನೆಯಿಲ್ಲ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದ ಅವರ ಆಶಯ ನುಡಿಯಂತೆ ಸಾಧನೆಯ ಶಿಖರವೇರಿದಂತ ಇಂಥ ಒಂದು ಸಾಧಕರನ್ನ ಸನ್ಮಾನಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವರು ವೆಂಕಟೇಶ್ ತಹಸೀಲ್ದಾರ್ ಅವರು ಕೀರ್ತಿ ಚಿಕ್ಕದಾದವರು ಮೂರ್ತಿ ದೊಡ್ಡದಂತಕ್ಕಂಥ ಮಾತ ರಾಯಚೂರು ಜಿಲ್ಲಾ ತಮ್ಮ ಕಿರಣ್ ವಾಲ್ಮೀಕಿ ಅವರು ಕಂಚಿನ ಪದಕವನ್ನು ಗೆದ್ದು ನಮ್ಮ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಕೀರ್ತಿಯನ್ನು ತಂದಿರ್ತಾರೆ. ಇವರ ಕಂಚಿನ ಪದಕ ಗೆದ್ದಿರ್ತಾರೆ. 2023ರಲ್ಲಿ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಗೋಲ್ಡನ್ ಮೆಡಲ್ ಅನ್ನ ಕಾಲೇಜ್ ಲೆವೆಲ್ ಅಲ್ಲಿ ಗೆದ್ದಿರ್ತಾರೆ. 2024ರಲ್ಲಿ ಸತೀಶ್ ಜಾರಕಿಹೊಳಿ ಸರ್ ಅವರಿಂದ ಒಂದು ಜಿಲ್ಲೆಯ ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಅದೇ ತರವಾಗಿ ಇವರು ಮುಂದಿನ ತಿಂಗಳು ನಡೆತಕ್ಕಂತ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಬ್ಯಾಂಕಾಕ್ ಮತ್ತು ಥೈಲ್ಯಾಂಡ್ ಒಂದು ಕಾರ್ಯಕ್ರಮಕ್ಕೆ ಅದೊಂದು ತೆರಳ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಅವರು ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಫಿಟ್ನೆಸ್ ಐಕಾನ್ ಆಗಿ ರಾಜ್ಯ ಮಟ್ಟದ ಸಾಕಷ್ಟು ಬಾರಿ ಗೋಲ್ಡ್ ಮೆಡಲ್ ಅನ್ನು ಪಡೆದಂತ ಕೀರ್ತಿ ನಮ್ಮ ರಿಷಬ್ ವಶಿಷ್ಠ ಅವರಿಗೆ ಪಡೆದಿದ್ದಾರೆ. ಇವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಪೂರ್ವಕವನ್ನ ನಾವು ಆತ್ಮೀಯವಾದಂತಹ ಸನ್ಮಾನವನ್ನು ನಿರ್ವಹಿಸಿಕೊಡ್ಬೇಕನ್ನು ನಾನು ಕೇಳ್ಕೊತಾ ಇದ್ದೇನೆ. ನೋಡಿ ಸರ್, ರೆಡಿ ಸರ್, ನೋಡಿ ಅತ್ಯುತ್ತಮವಾದಂತ ಈ ಒಂದು ಕಾರ್ಯಕ್ರಮ ಮುಂದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬಾಡಿ ಬಿಲ್ಡರ್ಗಳು ದೇಹದಾಢ್ಯತೆ ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಏಷ್ಯನ್ ಕಾಂಪಿಟೇಷನ್ನಲ್ಲಿ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಕ್ಕಂಥ ನಮ್ಮ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಶುಭವನ್ನ ಹಾರೈಸಬೇಕಂತ ಕೇಳ್ಕೊತಾ ಇದ್ದೇವೆ.
ವಂಡರ್ಫುಲ್, ಎಕ್ಸಲೆಂಟ್ಲಿ. ಆರ್ಡಿಬಿಬಿಎ ಅಧ್ಯಕ್ಷ ಮಂಜುನಾಥ್ ಹಾನಗಲ್, ಖಜಾಂಚಿ ಸಂಪತ್ ಕುಮಾರ್, ರೋಟರಿ ಕ್ಲಬ್ ಅಧ್ಯಕ್ಷ ಪವನ್ ಪಾಟೀಲ್, ಸದರ್ ಬಜಾರ್ ಠಾಣೆಯ ಸಿಪಿಐ ಉಮೇಶ್ ಕಾಂಬಳೆ, ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಕೆ ಲಕ್ಷ್ಮೀರೆಡ್ಡಿ, ಅಂಬರೀಶ್ ರೆಡ್ಡಿ, ಸಲೀಂ ಖಾನ್, ವಿವೇಕ, ಮಹಮ್ಮದ್, ವಿನೋದ್ ಕುಮಾರ್, ಫಯಾಜುದ್ದೀನ್ ಸೇರಿದಂತೆ ಇತರರಿದ್ದರು.